ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರದ ಆಡಳಿತ ವಿರೋಧಿ ಅಲೆ ಬಿಜೆಪಿಯ ಅಮೋಘ ಐತಿಹಾಸಿಕ ಗೆಲುವಿಗೆ ಕಾರಣವಾಗಿದೆ. ಇನ್ನು ಇದಕ್ಕೆ ರತ್ನ ದೇಬ್ನಾಥ್ ಎಂಬ ಮಹಿಳೆಯ ಗೆಲುವು ಕೂಡ ಸಾಕ್ಷಿಯಾಗಿದೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಅತ್ಯಾಚಾರ ಸಂತ್ರಸ್ತೆಯ ತಾಯಿ ರತ್ನ ದೇಬ್ನಾಥ್ ಅವರು ಟಿಎಂಸಿ 15 ವರ್ಷ ಪ್ರಾಬಲ್ಯ ಹೊಂದಿದ ಕ್ಷೇತ್ರದಲ್ಲಿ ಪ್ರಚಂಡ ಗೆಲುವು ಸಾಧಿಸಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ರತ್ನ ಅವರು 2011ರಿಂದ ಟಿಎಂಸಿ ಭದ್ರಕೋಟೆಯಾಗಿರುವ ಪಾಣಿಹಟ್ಟಿ ಕ್ಷೇತ್ರದಲ್ಲಿ ಜಯಭೇರಿ ಸಾಧಿಸಿದ್ದಾರೆ. ದೇಬ್ನಾಥ್ ಅವರ ರಾಜಕೀಯ ಪ್ರಯಾಣವನ್ನ ಹಾಲಿ ಚುನಾವಣೆಯ ಮುಖವನ್ನ 3 ವಿಭಿನ್ನ ಆಯಾಮದಲ್ಲಿ ವಿಶ್ಲೇಷಣೆ ಮಾಡಬಹುದು. ದೇಬ್ನಾಥ್ ಅವರನ್ನ ಕಣಕ್ಕಿಳಿಸುವ ಮೂಲಕ ಬಿಜೆಪಿ ದೀದಿ ವರ್ಸಸ್ ಮೋದಿಯಿಂದ ನಾಗರಿಕರು ವರ್ಸಸ್ ವ್ಯವಸ್ಥೆಯಾಗಿ ತಿರುಗಿಸಿತು. ದೇಬ್ನಾಥ್ ಅವರನ್ನ ಕಣಕ್ಕಿಳಿಸುವ ಮೂಲಕ ಬಿಜೆಪಿ ದೀದಿ ವರ್ಸಸ್ ಮೋದಿಯಿಂದ ನಾಗರಿಕರು ವರ್ಸಸ್ ವ್ಯವಸ್ಥೆಯಾಗಿ ತಿರುಗಿಸಿತು. ಇದು ಚುನಾವಣೆಯಲ್ಲಿ ಯಶಸ್ವಿಯಾಯಿತು. ಇನ್ನು ದೇಬ್ನಾಥ್ ಅವರ ಪ್ರತಿಯೊಂದು ಸಮಾವೇಶವು ನೀತಿಯ ಬದಲಾಗಿ ಆರ್ಜಿಕರ್ ದುರಂತವನ್ನ ನೆನಪಿಸುತ್ತಿತ್ತು. ನನ್ನ ಮಗಳಿಗಾದ ಅನ್ಯಾಯ ಯಾರಿಗಾದರೂ ಸಂಭವಿಸಬಹುದು ಎಂಬ ಅವರ ಮತ ಪ್ರಚಾರ ಬಂಗಾಳದ ಪ್ರತಿ ಮನೆಯಲ್ಲೂ ಕೂಡ ಪ್ರತಿಧ್ವನಿಸಿತು. ಈ ಪ್ರಕರಣ ಮಹಿಳಾ ಸುರಕ್ಷತೆಯ ಕುರಿತು ರಾಜ್ಯವ್ಯಾಪಿ ಜನಾಭಿಪ್ರಾಯ ಸಂಗ್ರಹಣೆಯಾಗಿ ಪರಿವರ್ತನೆಯಾಯಿತು. ಫಲಿತಾಂಶಕ್ಕೆ ಕೆಲವೇ ದಿನಗಳ ಮೊದಲು 2ನೇ ಹಂತದ ಚುನಾವಣೆಯಲ್ಲಿ ದಾಖಲೆಯ 91.62% ಮತದಾನ ನಡುವೆ ರತ್ನ ದೇಬ್ನಾಥ್ ಆಡಳಿತ ಪಕ್ಷಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಮಹಿಳೆಯರ ಸುರಕ್ಷತೆಯ ಬಗ್ಗೆ ಸರ್ಕಾರದ ನಿರಾಸಕ್ತಿಯನ್ನ ನಿರ್ದಿಷ್ಟವಾಗಿ ಉಲ್ಲೇಖಿಸಿ ಮಾತನಾಡಿದ ಅವರು ಟಿಎಂಸಿಯನ್ನ ದೂರ ತಳ್ಳಲು ಜನರು ಸಜ್ಜಾಗಿದ್ದಾರೆ ಎಂದು ಹೇಳಿದರು. ಈ ಘಟನೆ ನಡೆದಾಗ ನಮ್ಮ ಸಿಎಂ ಕೂಡ ಓರ್ವ ಮಹಿಳೆಯಾಗಿದ್ರು. ಅವರು ಮಹಿಳೆಯರನ್ನ ಅವಮಾನಿಸುತ್ತಾರೆ. ಮಹಿಳೆಯರು ರಾತ್ರಿ ಪಾಳಿ ಅಥವಾ ತಡರಾತ್ರಿ ಹೋಗುವುದನ್ನು ತಪ್ಪಿಸಬೇಕೆಂದು ಹೇಳ್ತಾರೆ. ಹೀಗೆಂದು ಸಿಎಂ ಮಮತಾ ಬ್ಯಾನರ್ಜಿ ಅವರ ವಿವಾದಾತ್ಮಕ ಹೇಳಿಕೆಗಳನ್ನು ಉಲ್ಲೇಖಿಸಿ ಈ ಬಾರಿ ಬಂಗಾಳ ಇದರ ವಿರುದ್ಧ ಹೋರಾಡುತ್ತದೆ ಎಂದು ಹೇಳಿದರು.